ಆರ್ಟಿಒ ಅಧಿಕಾರಿಗಳ ಮೋಜು ಮಸ್ತಿಗೆ ಕಡಿವಾಣ ಇಲ್ಲವೇ? ಗದಗ ನಗರದ ಹೊರ ವಲಯದಲ್ಲಿರುವ ಪ್ರತಿಷ್ಠಿತ ವಿಮಲ್ ರೆಸಾರ್ಟ್ನಲ್ಲಿ ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸಭೆಯ ಹೆಸರಿನಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 12 ಆರ್ಟಿಒ ಅಧಿಕಾರಿಗಳು, 7 ಎಆರ್ಟಿಒ ಅಧಿಕಾರಿಗಳು ಹಾಗೂ 3 ಚೆಕ್ಪೋಸ್ಟ್ ಅಧಿಕಾರಿಗಳು ಸೇರಿದಂತೆ ಒಟ್ಟು 22 ಜನ ಅಧಿಕಾರಿಗಳು ಸಭೆಯ ಹೆಸರಿನಲ್ಲಿ ದುಂದುವೆಚ್ಚದೊಂದಿಗೆ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ನಡೆಸಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಭೀಕರ ಬರಗಾಲದ ಛಾಯೆಯಲ್ಲಿ ಜನರು ತತ್ತರಿಸಿ ಹೋಗಿದ್ದು, ಇಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ 900 ರು ಪ್ರವೇಶ ಫೀಯನ್ನು ನೀಡಿ ರೆಸಾರ್ಟ್ನಲ್ಲಿ ಸಭೆಯ ಹೆಸರಿನಲ್ಲಿ ಅಧಿಕಾರಿಗಳ ಚೆಲ್ಲಾಟಕ್ಕೆ ಪರವಾನಗಿ ನೀಡಿದವರು ಯಾರು? ಸರ್ಕಾರಿ ಕಟ್ಟಡಗಳಲ್ಲಿ ಈ ಸಭೆಯನ್ನು ನಡೆಸಬಹುದಿತ್ತಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಒಟ್ಟಾರೆಯಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ನಡೆಸಿದ ಈ ಅಧಿಕಾರಿಗಳ ವಿರುದ್ಧ ಗದಗ ಜಿಲ್ಲಾಧಿಕಾರಿ ವೈಶಾಲಿ ಇವರು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಬೆಳಗಾವಿ ವಿಭಾಗದ ಏನು RTO ಅಧಿಕಾರಿಗಳು ಗದಗ ನಗರದ ಒಂದು ವಿಮಲ್ ರೆಸ್ಟೋರೆಂಟ್ ಅನ್ನುವಂಥ ಒಂದು ರೆಸಾರ್ಟಲ್ಲಿ ಸಭೆಯನ್ನು ಕರೆದು ಅಲ್ಲಿ ದುಡ್ಡು ವೆಚ್ಚ ಮಾಡುವಂಥದ್ದು ಏನು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಇವತ್ತು ನಾನು ಅಧಿಕಾರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಕೊಟ್ಟಿರತಕ್ಕಂಥ ಸಾಕಷ್ಟು ಇಲ್ಲಿ ಗದಗೊಳಗೆ ಜಿಲ್ಲಾಧಿಕಾರಿ ಭವನ ಇದೆ, IB ಇದೆ, ಅಂಬೇಡ್ಕರ್ ಭವನ ಇದೆ, ಈ ರೀತಿ ಸಾಕಷ್ಟು ಸರ್ಕಾರಿ ಜಾಗ ಇದೆ, ಸರ್ಕಾರದ ಒಂದು ಕಟ್ಟಡಗಳಿದೆ. ಅಲ್ಲೇ ಮಾಡೋದನ್ನು ಬಿಟ್ಟು ತಾವು ತಮ್ಮ ವೈಯಕ್ತಿಕ ಮೋಜು ಮಸ್ತಿಗಾಗಿ ಏನು ವಿಮಾನ ರೆಸಾರ್ಟಿಗೆ ಹೋಗಿ ತಾವೇನು ದುಡ್ಡು ವೆಚ್ಚ ಮಾಡಿ ಇವತ್ತು ನೀವು ಒಂದು ಜನರ ಇವತ್ತು ಆಕ್ರೋಶಕ್ಕೆ ಕಾರಣ ಮಾಡಿರಿ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಯಾರ್ಯಾರು ಈ ಒಂದು ವಿಮಾನ ರೆಸಾರ್ಟಲ್ಲಿ ಏನು ನಿನ್ನೆ ಸಭೆ ಮಾಡಿ ಆ ದುಡ್ಡು ವೆಚ್ಚ ಮಾಡಿ ಅಲ್ಲಿ ಮೋಜು ಮಸ್ತಿ ಮಾಡಿದವರು ಇವರೆಲ್ಲರನ್ನೂ ಕೂಡ ತಕ್ಷಣವೇ ಏನು ಅಮಾನತ್ ಮಾಡಬೇಕು ಮತ್ತು ಆ ದುಡ್ಡನ್ನು ಇವರೇ ಭರಿಸುವಂಥ ಒಂದು ಕಾನೂನು ಕ್ರಮ ತಗೋಬೇಕು ಮತ್ತು ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ಈಗಾಗಲೇ ತತ್ತರಿಸಿ ಹೋಗ್ಬಿಡೋದು. ಒಂದು ಕಡೆ ಬರಗಾಲ ಆಗಿರ್ಬೋದು, ಸರಿಯಾದಂತ ಮಳೆ ಇಲ್ಲ, ಬೆಳೆ ಇಲ್ಲ, ವ್ಯಾಪಾರ ಇಲ್ಲ, ಕಂಗೆಟ್ಟಿರುವಂತಹ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಸಾರಿಗೆ ಅಧಿಕಾರಿಗಳ ಒಂದು ಸಭೆ ಖಾಸಗಿ ರೆಸಾರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಮೋಜು ಮಸ್ತಿ ಮಾಡ್ಲಿಕ್ಕೆ ಸರ್ಕಾರಿ ದುಡ್ಡು, ಸರ್ಕಾರಿ ವಾಹನ ತಗೊಂಡು ಇವ್ರು ಮೋಜು ಮಸ್ತಿ ಮಾಡ್ಲಿಕ್ಕೆ ಯಾರಿಪ್ಪ ಕೊಟ್ಟರು?
ಸಾಕಷ್ಟು ಭವನಗಳಿದಾವೆ, ಸಾಕಷ್ಟು ಹಾಲ್ಗಳಿದಾವೆ, ಸರ್ಕಾರದ್ದೇ ಹಾಲ್ಗಳಿದೆ, ಜಿಲ್ಲಾಧಿಕಾರಿಗಳ ಸಭಾಂಗಣ ಇದೆ. ಅಲ್ಲಿ ಎಲ್ಲಾದ್ರೂ ಸಭೆ ಮಾಡಬಹುದಿತ್ತು. ಇವರು ಮೋಜು ಮಸ್ತಿ ಮಾಡಲಿಕ್ಕೆ ಖಾಸಗಿ ರೆಸಾರ್ಟ್ ಅನ್ನು ಉಪಯೋಗ ಮಾಡ್ತಾರಂತೆ ಹೇಗೆ? ಯಾರು ಪರವಾನಗಿ ಕೊಟ್ಟರು? ಈಗಾಗಲೇ ಚುನಾವಣೆ ಇದೆ, ಚುನಾವಣೆ ನೀತಿ ಸಂಹಿತೆ ಇದೆ, ಜೊತೆಗೆ ಬರಗಾಲ ಇದೆ, ಜನರಿಗೆ ತತ್ತೆಸರು ಹೋಗಿಬಿಡಿದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ದುಡ್ಡಲ್ಲಿ ಮೋಜು ಮಸ್ತಿ ಮಾಡುವಂತ ಅಧಿಕಾರಿಗಳ ಮೇಲೆ ಈ ಕೂಡಲೇ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ನಿರ್ಮಾಣ ನಾವು ಉಗ್ರ ಹೋರಾಟ ಮಾಡ್ತೇವೆ. ಜೊತೆಗೆ ನಮ್ಮ ಗದಗ ಜಿಲ್ಲೆಯ ಸಾರಿಗೆ ಅಧಿಕಾರಿ ಸರ್ಕಾರಿ ವಾಹನ ಅಂತಂದ್ರೆ ಅವ್ರ ಮನೆಯ ವಾಹನ ಅಂತ ತಿಳ್ಕೊಂಡ್ಬಿಟ್ಟಾರ. ಅವರು ಎಲ್ಲೆಂಪ ಅಂದ್ರೆ ಗದಗಿಂದ ಕೊಪ್ಪಳಕ್ಕೆ ರಾಜಾರೋಷವಾಗಿ ಅಡ್ಡಾಡ್ತಾರ. ಲಾಗ್ ಬುಕ್ ಅಲ್ಲಿ ಯಾವುದೂ ಎಂಟ್ರಿ ಇರಂಗಿಲ್ಲ, ಏನಿರಂಗಿಲ್ಲ. ಸರ್ಕಾರಿ ವಾಹನ ಆ ಒಂದು ಜಿಲ್ಲೆಗೆ ಮಾತ್ರ ಕೊಟ್ಟಿರ್ತಾರ. ಆ ಜಿಲ್ಲೆನ ವ್ಯಾಪ್ತಿ ಮೀರಿ ಹೋಗ್ಲಿಕ್ಕೆ ಸರ್ಕಾರದ ಪರವಾನಗಿ ಇರಬೇಕು. ಹಂಗಿದ್ರು ಪ್ರತಿನಿತ್ಯ ಹೋಗ್ತಾರೆ, ಪ್ರತಿ ಸರ್ಕಾರದ ಪರವಾನಗಿ ತಗೊಂಡ ಹೋದ್ರ ಹಂಗಿದ್ರೆ ಅದಕ್ಕೆ ಡೀಸೆಲ್ ದುಡ್ಡನ್ನು ಯಾರು ಕೊಟ್ರು? ಆ ವಾಹನಕ್ಕೆ ದುಡ್ಡನ್ನು ಯಾರು ಕೊಟ್ರು? ಆ ಡ್ರೈವರ್ ಪಗಾರನ್ನು ಯಾರು ಕೊಟ್ರು? ಇಂತಹ ಅಧಿಕಾರಿಗಳ ಮೇಲೆ ತತ್ಕ್ಷಣ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯಿಸ್ತೇವೆ. ಸರ್ಕಾರಿ ವಾಹನಗಳನ್ನ ಖಾಸಗಿಗೆ ಬಳಸ್ಕೊಳ್ತೀರಿ, ತಾವು ಮನೆಗೆ ಬಳಸ್ಕೊಳ್ತೀರಿ, ತಾವು ಊರಿಗೆ ಹೋದ್ರೆ ತಗೊಂಡು ಹೋಗ್ತೀರಿ ಅನ್ನುವಂಥದ್ದೊಂದು ಆರೋಪ ಇದೆ ಸರ್. ವಿಡಿಯೋ ಮಾಡಿದ್ರು. ಇಲ್ಲ, ಅದು ನಾನು ಹೋಗಿದ್ದೆ ನಿಜ, ಇಲ್ಲ ಅಂತಿಲ್ಲ. ಅಲ್ಲಿ ಕೊಪ್ಪಳ ಆಫೀಸಲ್ಲಿ 2 ಕೇಸ್ಗಳದು ಹೈಕೋರ್ಟಲ್ಲಿ. ಅವ್ರ ಆಫೀಸ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನಗೆ. ಅದರ ನಾನಿದ್ದಾಗೆ ಅವೆಲ್ಲ ನಾವು ಅಪೀಲ್ ಹಾಕಿದ್ದೀವಿ ಅಲ್ಲಿ. ಅದಕ್ಕೆ ಬನ್ನಿ ಸರ್ ಅದು ಡಿಸ್ಕಸ್ ಮಾಡೋಣ ಅಂತ ಸುಮಾರು ದಿವಸ ಕೇಳ್ತಾ ಇದ್ರು ಅವರು. ಅದಕ್ಕೆ ಆಫೀಸ್ ಅವರ್ಸ್ ಮುಗಿದ್ಮೇಲೆ ನಾನು ಬರ್ತೀನಿ, ಇಲ್ಲಾಂದರೆ ಆಫೀಸ್ ಅವರ್ಸ್ನ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಬನ್ನಿ ಅಂತ ನಾನು ಸಾಯಂಕಾಲ ಹೋಗಿ ಎಲ್ಲರೂ ಡಿಸ್ಕಸ್ ಮಾಡಿ ಬಂದಿದ್ದಕ್ಕೆ ಒಯ್ದಿದ್ದೆ ಗಾಡಿ. ಪ್ರತಿದಿನ ತೊಗೊಂಡು ಹೋಗ್ತಾರೆ? ಪ್ರತಿದಿನ ಇಲ್ಲ, 2 ದಿವಸ ಹೋಗಿದ್ದೀವಿ ಅಷ್ಟೇ. ಅದು ಹೈಕೋರ್ಟ್ ಇಶ್ಯೂ ಅಲ್ವಾ, ಅದು ಸ್ವಲ್ಪ ಡಿಸ್ಕಸ್ ಮಾಡಿ ಮಾಡಬೇಕಾಗ್ತದೆ. ಅದು ಟ್ಯಾಕ್ಸ್ ಮ್ಯಾಟ್ರ್ ಇದೆ, ಅದು ಹಿಂಗಾಗಿ ಅದಕ್ಕೆ ಡಿಸ್ಕಸ್ ಮಾಡೋದಿತ್ತು. ಅವ್ರು ಕರೆದಿದ್ರು, ಅದ್ರ ಸಲ ಹೋಗಿದ್ದೀನಿ. ಏನು ಮ್ಯಾಟ್ರ್ ಏನು ಸರ್? ಅದು ಏನಂತ ಹೇಳ್ಬೋದು ನಾವು? ಏನು ಟ್ಯಾಕ್ಸ್ ಬಾಕಿ ಇದೆ, ವಸೂಲಿಗೆ ಹಾಕಿದ್ದೀವಿ ನಾವು ಅಲ್ಲಿ. ಗಾಡಿ ಸೀಸ್ ಮಾಡಿದಾಗ ಅದ್ರದ್ದು ಹೈಕೋರ್ಟಿಂದ ಅದು ಅಪೀಲ್ ಮಾಡೋದಿತ್ತು. ಅದು ಮತ್ತು ಮನೆಗೆಲ್ಲ ತೊಗೊಂಡು ಹೋಗ್ತೀರಿ ಅನ್ನುವಂಥದ್ದು? ಅಲ್ಲ, ಮನೆಯಲ್ಲೇ ಇರೋದು ನಮ್ಮದು. ಹಿಂಗಾಗಿ ಕೊಪ್ಪಳ ಆಫೀಸಲ್ಲೇ ಇರೋದಲ್ಲ, ಹಿಂಗಾಗಿ ಹೋಗಿದ್ದಾರೆ. ಕೊಪ್ಪಳ ಆಫೀಸ್ ಅಲ್ಲೇ ಇದಲ್ಲ, ಕೊಪ್ಪಳಕ್ಕೆ ಹೋಗಿದ್ದಾರೆ. ಹೋಗ್ಬೋದು ಸರ್, ಖಾಸಗಿ ಬಳಸ್ಕೋಬೋದು. ಅಲ್ಲಲ್ಲ, ಆಫೀಸ್ ಕೆಲಸದ ಮೇಲೆ ಹೋಗಿದ್ದು ಅಂತ ಹೇಳಕತ್ತೀನಿ. ನನಗೆ ಅವ್ರು ಕರೆದಿದ್ರೆ 2 ದಿವಸ ಹೋಗಿದ್ದೆ ಅಂತ ಹೇಳ್ತಾಯಿದ್ದಲ್ಲ. 2 ದಿವಸ ಅಲ್ಲ ಸರ್, ಭಾಳಷ್ಟು ಸರ್ ನೀವು ಹೋಗಿದ್ರಿ ಅನ್ನೋದಕ್ಕೆ ಇದು ಮಾಡಿದ್ದಾರೆ ಸರ್. ಯಾಕಂದ್ರೆ 1 ದಿನ 2 ದಿನ ಆದ್ರೆ ಮಾಡ್ತಿರಲ್ಲ, ಕಂಟಿನ್ಯೂ ಆಗಿ ತೊಗೊಂಡು ಹೋಗ್ತಾರೆ ಅನ್ನುವಂಥ. ಇಲ್ಲ, ಕಂಟಿನ್ಯೂ ಏನಿಲ್ಲ. ನೋಡು, ಒಂದು ಸಾರಿ 2 ಸಾರಿ ಅಲ್ಲಿ ಮೀಟಿಂಗ್ ಇತ್ತು ಧಾರವಾಡದಾಗ. ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಇದ್ದ ಸಲ ಅವಾಗ ಒಂದು ಸಾರಿ ಏನೋ ಕರ್ಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಇನ್ನೊಂದು ಪ್ರೊವಿಷನ್ ಇದೆ ಇದ್ರಾಗ. ಗೌರ್ಮೆಂಟ್ ಗಾಡಿ ಸ್ವಂತ ಕೆಲಸಕ್ಕೆ ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಕೋಬೋದು. ಅದನ್ನು ರೆಂಟ್ ಅಂದರೆ ಗೌರ್ಮೆಂಟ್ ನಿಗದಿ ಮಾಡಿದೆ, ಅದು ಪರ್ ಕಿಲೋಮೀಟರ್ಗೆ ಇಷ್ಟು ಅಂತ. ಅದನ್ನು ಪೇ ಮಾಡಿ ಯೂಸ್ ಮಾಡ್ಕೋಬೋದು ಅಂತ ಅವಕಾಶ ಇದೆ, ಒಂದು ಅವಕಾಶ ಇದೆ. ನೀವು ಆ ಥರದ್ದು ತೊಗೊಂಡಿದ್ರೆ ಅಥವಾ ಸರ್ಕಾರಿ ಕೆಲಸಕ್ಕೆ ಅಂತ ತೊಗೊಂಡಿದ್ರೆ? ಅಲ್ಲಲ್ಲ, ನಾನು ಸರ್ಕಾರಿ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿದ್ದೆ. ನೀವು ಅದನ್ನು ಅಲ್ಲ ಅಂತಂದರೆ ಅದನ್ನು ಬೇಕಾದ್ರೆ ಪೇ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಅಷ್ಟೇ. ಈಗ ನಾನು ಸರ್ಕಾರಿ ಕೆಲಸಕ್ಕೆ ಯೂಸ್ ಮಾಡಿದ್ದು, ಹೌದು. ಮತ್ತು ನೀವು ಅದನ್ನು ಇಲ್ಲ ಅಂತ ಹೇಳಂಗಿದ್ರೆ ಕಟ್ಟಲೇಬೇಕಂತಂದ್ರೆ ಅದ್ರ ಏನಾಗುತ್ತೆ ಅದು ಕಟ್ಬೋದು, ಅದಕ್ಕೇನಿಲ್ಲ. ಆಮೇಲೆ ಬೆಳಗಾಂ ಡಿವಿಷನ್ದು ಫ್ಯಾನು ಬೆಳಗಾಂ ಡಿವಿಷನ್ದಾಗ ಎಷ್ಟು RTO ಆಫೀಸ್ ಬರ್ತಾವಲ್ಲ ಆ ಆಫೀಸರ್ಸು, ಆಮೇಲೆ ಚೆಕ್ ಪೋಸ್ಟ್ ಆಫೀಸರ್ಸ್ ಎಲ್ಲರಿಗೂ ಮಂತ್ಲಿ ಮೀಟಿಂಗ್ ಇರ್ತದೆ ನಮ್ಮದು. ಸರ್, ಮೀಟಿಂಗನ್ನು ರೆಸಾರ್ಟ್ ರಿಲೇಟೆಡ್ ಹೋಗ್ತಾರೆ, ಎಲ್ಲ ಖಾಸಗಿ ಸರ್ಕಾರಿ ಕಟ್ಟಡದೊಳಗೆ, ಸರ್ಕಾರಿ ಭವನದೊಳಗೆ ನಿಮ್ಮಲ್ಲೇ ಮಾಡ್ಕೋಬೋದಿತ್ತಲ್ಲ ಖಾಸಗಿ ರೆಸಾರ್ಟ್ ಒಳಗೆ? ಅಂದರೆ ಒಂದು ಕಡೆ ಬರಗಾಲ ಸಂದರ್ಭದಲ್ಲಿ ಖಾಸಗಿ ರೆಸಾರ್ಟ್ ಒಳಗೆ ಇಲ್ಲ, ಅವರು ರಿಸಾರ್ಟ್ನವರು ಪರಿಚಯ ಇದ್ದಾರೆ ನಮ್ಮವರಿಗೊಬ್ಬರು. ನೀವು ಬನ್ನಿ ಸರ್, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನಮ್ಮಲ್ಲಿ ನೋಡಲಿ, ಆಮೇಲೆ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಮ್ಮ ಬಿಸ್ನೆಸ್ ಆಗ್ತದೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮವ್ರು ಯಾರೋ ಪರಿಚಯ ಇದ್ರಲ್ಲ ಅವರೆಲ್ಲ ನಾವು ಎಕ್ಸ್ಪೆನ್ಸ್ ಬೇರ್ ಮಾಡ್ತೀವಿ ಅಂದರೆ ಆಯ್ತು ಬರ್ತೀವಿ ಅಂತೇಳಿ ಬಂದ್ವಿ ನಾವು ಅಷ್ಟೇ. ಬರಗಾಲ ಸಂದರ್ಭದಲ್ಲಿ ಇಲ್ಲ, ಬರಗಾಲ ನಾವು ಈಗ ಇದು ಮೀಟಿಂಗ್ ಇಟ್ಕೊಂಡ್ರು ಸರ್ಕಾರದ ದುಡ್ಡು ಏನಲ್ಲಿ ಖರ್ಚು ಮಾಡೋದಿಲ್ಲ, ಯಾವುದು ದುಡ್ಡು ಖರ್ಚು ಮಾಡೋದಿಲ್ಲ. ಬೇರೆಯವ್ರು ಯಾರು ಹಾಸ್ಟ್ ಮಾಡಿದ್ದಾರೆ ಅಲ್ಲ, ಅದು ಸ್ವಲ್ಪ ಇರ್ತದೆ ಬೇರೆ. ಹೀಗಾಗಿ ಅಲ್ಲಿ ಸರ್ಕಾರ ದುಡ್ಡೇ ನಾವು ಖರ್ಚು ಮಾಡಲ್ಲ. ಎಲ್ಲಿ ಇಟ್ಕೊಂಡ್ರು ಒಂದು ಒಳ್ಳೆಯ ವಾತಾವರಣದಾಗ ಮೀಟಿಂಗ್ ಮಾಡುವ ಅಂಥೇಳಿ ಈಗೇನಂದ್ರೆ ಒಂದೊಂದು ಆಪ್ಷನ್ ಒಂದೊಂದು ಕಡೆ ಮಾಡ್ತೀವಿ. ಈಗ ನಮ್ಮ ಆಪ್ಷನಾಗ ಎಲ್ಲ ವ್ಯವಸ್ಥೆ ಆಗಲ್ಲ, ಊಟ ಇಲ್ಲ, ಏನಿಲ್ಲ, ಅದಕ್ಕೆ ಅಲ್ಲಿ ಮಾಡೋಣ ಅಂತೇಳಿ ಮಾಡಿದ್ವಿ. ಅದು ಯಾರೊಬ್ರು ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅದೇನೋ ಒಂದು ಮುಲಾಜಿ ಬಿಟ್ಟಂಗಿಲ್ಲ ಸರ್? ಇಲ್ಲ, ಸ್ವಲ್ಪ ಅವ್ರು ಹೆಲ್ಪ್ ಮಾಡ್ತಾರೆ, ಉಳಿದು ನಾವು ಕಾಂಟ್ರಿಬ್ಯೂಷನ್ ಮಾಡ್ಕೋತೀವಿ. ಅದನ್ನಿಲ್ಲ, ಎಲ್ಲರೂ ಡಿವೈಡ್ ಬೈ ಏನು ಖರ್ಚು ಬರ್ತದೆ ಮಾಡ್ಕೋಬೋದು.